ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರೆ 3,000 ರೂಪಾಯಿ ಕೇಸರಿ ಕೊಡಿ. ಸ್ವಾತಿ, ಗಿರಿ ನೀನೇನೆ ಇಲ್ಲಿ? ಇದೆ ನಮ್ಮನೆ, ಶಿವಕೃಪಾ. ಇದು ನಿಮ್ಮನೆನಾ? ಇಂಥ ಏರಿಯಾದಲ್ಲಿ ನಿಮ್ಮನೆ ಇದೆಯಾ? ಓ ಅಕ್ಕ, ಈ ಏರಿಕೆ ಎಂತಾಗಿದೆ? ಬಾರಿ ಚಂದ ಉಂಟು ಮಾರ್ರೆ. ಚಂದ ಉಂಟು. ಸರಿ, ನಾನು ಕೇಳಿದ ಕೇಸರಿ ಬೇಗ ಬೇಗ ಕೊಡಿ. ಓ ಅಕ್ಕ, ಈ ಒಟ್ಟಾರದಲ್ಲಿ ಉಂಟಲ್ಲ, ತಿಂಗಳಿಗೆ 3,000 ಆಗೋಷ್ಟು ಮಾತ್ರ ಸಾಮಾನು ತಗೊಂಡೋಗ್ತಾರೆ. ನೀವು ಕೇಳುವ ಐಟಮೇ 3,000 ಉಂಟು. ಅದನ್ನು ನಾನು ಇಲ್ಲಿ ತಂದಿಟ್ಟು ಅದು ನನಗೆ ವ್ಯಾಪಾರ ಆಗದೆ ನನಗೆ ಲಾಸ್ ಅಲ್ಲ ಅಕ್ಕ. ಅದಕ್ಕೆ ನಾನು ಅದನ್ನು ತರಿಸುವುದಿಲ್ಲ ಮಾರ್ರೆ. ಸರಿ ಸರಿ, ನಾನು ಬೇರೆ ಅಂಗಡಿ ತಗೋತೀನಿ. ಗಿರಿಜಾ, ಇನ್ನೇನೇ ಸಮಾಚಾರ? ಸ್ಕೂಲ್ ಡೇಸಲ್ಲಿ ನೋಡಿದ್ದು ನಿನ್ನ, ಹೇಗಿದ್ದೋಳು, ಹೇಗಾಗ್ಬಿಟ್ಟಿದ್ಯಾ? 2 ಮಕ್ಳು ತಾಯಿ ಆದ್ಮೇಲೆ ಚೇಂಜ್ ಆಗದೆ ಇರ್ತಾರಾ? ಗಿರಿ, ನಾನು ನಿನ್ನ ಫಿಸಿಕಲ್ ಚೇಂಜಸ್ ಬಗ್ಗೆ ಮಾತಾಡ್ತಿಲ್ಲ, ಮೆಂಟಲಿ ಚೇಂಜ್ ಆಗಿದ್ಯಾ ಅಂದೆ. ಮೆಂಟಲಿನಾ? ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಈಗ ನನಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮು ಇಲ್ಲ. ಹೇಗಿದ್ರು 1-2 ದಿನ ನಾನು ಇಲ್ಲೇ ಇರ್ತೀನಿ. ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿದ್ದೆ. ನಿನ್ನ ಹತ್ರ ಮಾತಾಡೋದು ತುಂಬ ಇದೆ. ನಾಳೆ ಸಿಗ್ತೀನಿ, ಬರ್ಲಾ? ಓ ಗಿರಿಜಕ್ಕ, ನೀರುಳ್ಳಿ. ಹಾ, ದುಡ್ಡು ನಾಳೆ ಬೆಳಗ್ಗೆ ಕೊಡ್ತೀನಿ. ಆಯ್ತು ಆಯ್ತು ಗಿರಿಜಕ್ಕ. ಟೈಮ್ ಆಗೋಯ್ತು. ಇನ್ನೂ ತಟ್ಟೆ ಇಟ್ಟಿಲ್ವಾ? ಗಿರೇ, ನಿನ್ಗೆ ಎಷ್ಟು ಸರಿ ಹೇಳಬೇಕು, ನೀನು ಫ್ರೀ ಟೈಮಲ್ಲಿ ಪೂಜೆ ವ್ರತ ಎಲ್ಲ ಮಾಡ್ಕೊ ಅಂತ. ನಾನು ಆಫೀಸಿಗೆ ಲೇಟ್ ಆಗ್ತಾ ಇದೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಿನಗೆ. ರೀ, ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಇದೆಲ್ಲ ಮಾಡ್ತಿರೋದು. ನೀವು ನೋಡಿದ್ರೆ ನಂಗೆ ಬೈತಿರಲ್ಲ, ನಾನು ಎಲ್ಲಿಗೆ ಹೋಗ್ಲಿ? ಅಮ್ಮ ಗಿರಿಜಾ, ಅದೇನೋ ಅಡುಗೆ ಮನೆಯಲ್ಲಿ ಸೀದ ವಾಸನೆ ಬರ್ತಾ ಇದ್ದೆ ನೋಡಮ್ಮ. ಅಯ್ಯೋ, ತರಕಾರಿ ಸೀದೋಯ್ತು ಅನ್ಸುತ್ತೆ. ಅಲ್ಲ ಗಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀಯ. ನಾನು ಆಫೀಸ್ಗೆ ಹೋಗೋದು 9 ಗಂಟೆಗೆ. 4 ಅವರ್ ಟೈಮ್ ಇರುತ್ತೆ. ಈ ಟೈಮಲ್ಲಿ ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳನ್ನ ಸ್ಕೂಲ್ಗೂ ಬಿಟ್ಟು ಬರ್ಬೋದು. ಅದೇನು ಮಾಡ್ತಿರ್ತೀಯೋ ಏನೋ. ಹೇಳಕ್ ತುಂಬಾ ಸುಲಭ, ಮಾಡಿ ತೋರಿಸಿ ನೋಡೋಣ. ಅಮ್ಮ, ನನ್ ಮ್ಯಾಥ್ಸ್ ನೋಟ್ಬುಕ್ ಸಿಕ್ತಿಲ್ಲ. ಎಲ್ಲದಕ್ಕೂ ನಾನೇ ಬಂದು ಸಾಯ್ಬೇಕಾ? ನೆನ್ನೆ ತಾನೇ ಓದ್ತಾ ಇದ್ದೆ ಅಲ್ವಾ, ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕೊಳ್ಳೋ. ಗಿರಿ, ನನ್ನ ಮೇಲಿನ ಕೋಪನ ಅವನ ಮೇಲೆ ತೋರಿಸ್ತಾ ಇದ್ದೆ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ. ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಗುಡ್ ಪಾಯಿಂಟ್. ಅವನ ಜೊತೆಲಿದ್ರೆ ಅದೇ ನರಕ. ಅಪ್ಪ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಕೇಸರಿ ಬಾತ್ಗೆ 1 ಸ್ಪೂನ್ ತುಪ್ಪ ಇಲ್ಲ ಅಪ್ಪ, ಇನ್ ಎಲ್ಲಿಂದ ಸುರಿಯಕ್ಕಾಗತ್ತೆ? ಅದೇ ಮತ್ತೆ, ಏನ್ ತಿಂಗಳ ರೇಷನ್ ಅಲ್ಲಿ ಕೆಜಿ ಕಟ್ಲೆ ತುಪ್ಪ ತಂದು ಸುರಿಯೋ ಹಂಗೆ. ಹೌದ್ ಬಿಡಮ್ಮ, ನಾನೇನು ಸುರ್ದೇ ಇಲ್ಲ, ನಾನೇನು ಮಾಡೇ ಇಲ್ಲ. ನನ್ನ ಪಾಡಿಗೆ ನಾನು ಇಲ್ಲಿ ಗಂಟ್ಲು ಹರ್ಕೋತಾ ಇದ್ದೀನಿ. ನಿನ್ ಪಾಡಿಗೆ ನೀನು ಕಿಚನ್ ಇಂದ ಹಾಲ್ಗೆ, ಹಾಲಿಂದ ಕಿಚನ್ಗೆ ವಾಕಿಂಗ್ ಮಾಡ್ತಾ ಇದೀಯ. ನಾನು ಹೇಳ್ತಾನೆ ಇದ್ದೀನಿ ಟೈಮ್ ಆಯ್ತು ಅಂತ. ಅಪ್ಪ, 1 ನಿಮಿಷ ಇರಪ್ಪ. ಅಮ್ಮ, ನನ್ ಕ್ಲಿಪ್ ನೋಡ್ದ? ಅಲ್ಲ, ರಿಬ್ಬನ್ ನೋಡ್ದ? ನೀವು ಒಂದೊಂದೇ ಕಳ್ಕೊಂಡ್ ಬನ್ನಿ, ನಾ ಒಂದೊಂದ ಹುಡ್ಕೊಂಡ್ ಬರ್ತೀನಿ. ಆಮೇಲೆ ನಿಮ್ಮಪ್ಪನ ಹತ್ರ ನಾನೇ ಬಯಸ್ಕೋತೀನಿ. ನಿಮಗೋಸ್ಕರ ಬೆಳಗ್ಗೆ ಬೇಗ ಏಳು, ಪೂಜೆ ಮಾಡು, ವ್ರತ ಮಾಡು, ಕೆಲಸ ಮಾಡು, ಬೈಸ್ಕೋ, ಮಲ್ಕೋ. ಮತ್ತೆ ಬೆಳಗ್ಗೆ ಏಳು, ಪೂಜೆ ಮಾಡು, ವ್ರತ ಮಾಡು. ಇದೇ ಆಗೋಯ್ತು ನನ್ನ ಜೀವನ. ಅಮ್ಮ, ಬಾಗಲ್ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಗಿರಿ, ಪಾಪ ಮಗು ಅವಾಗ್ಲಿಂದ ಕೇಳ್ತಾ ಇದೆ, ಅದೇನಂತ ಹುಡ್ಕೊಡ್ಬಾರ್ದಾ? ಸುಮ್ನೆ ಆಟ ಆಡಿಸ್ತಾ ಇದೆಯಾ ನೀನು? ಇದನ್ನ ಸ್ಯಾಡಿಸಮ್ ಅಂತಾರೆ. ಅಮ್ಮ, ನನ್ಗೂ ಕಾಲೇಜಿಗೆ ಲೇಟ್ ಆಗ್ತಿದೆ, ಬ್ಯಾಂಡ್ ಹುಡ್ಕೊಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ನೋಟ್ಬುಕ್ ಹುಡ್ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.